ಹಲೋ ಎವ್ರಿವನ್. ರೀಸೆಂಟಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲ. ಬಟ್ ಗೊತ್ತಲ್ಲ, ಫ್ರೆಂಡ್ಸ್ ಎಲ್ಲರೂ ಸೇರಿ ಪ್ಲ್ಯಾನ್ ಹಾಕಬೇಕಾದ್ರೆ ಒನ್ ಪ್ಲೇಸ್ ಅಥವಾ ಒನ್ ಡೆಸ್ಟಿನೇಷನ್ ಫೈನಲ್ ಆಗಲ್ಲ. ಅದು ಬಿಟ್ಟಿದ್ದು ಇದು ಬಿಟ್ಟದು ಅಂತ ಅಂದ್ಕೊಂಡು ಫೈನಲ್ ಆಗಿ ಇದೊಂದು ಜಾಗಕ್ಕೆ ಹೋಗಿದ್ವಿ. ಬಟ್ ಫೈನಲಿ ಸಖತ್ತಾಗಿರೋ ಪ್ಲೇಸ್ಗೆ ಹೋಗಿದ್ವಿ. ಮೇಯ್ನಾಗಿ ನನಗೆ ವಾಟರ್ ಪ್ಲೇಸ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಆದಷ್ಟು ವಾಟರ್ ಪ್ಲೇಸ್ಗಳನ್ನೇ ಸರ್ಚ್ ಮಾಡ್ತಾ ನಮ್ಮ ಡೆಸ್ಟಿನೇಷನ್ ಆಗಿತ್ತು ಗೊರೂರು ಡ್ಯಾಮ್. ಗೊರೂರು ಡ್ಯಾಮಿಂದ ಆಲ್ಮೋಸ್ಟ್ ಒಂದು 15 ಮಿನಿಟ್ ಡ್ರೈವ್ ಆಗುತ್ತೆ ನಿಮಗೆ, ಹೇಮಾವತಿ ಬ್ಯಾಕ್ ವಾಟರ್ಸ್. ಬಟ್ ಸಖತ್ ಪ್ಲೇಸ್ ಅಂದರೆ ಸಖತ್ ಪ್ಲೇಸ್. ನನಗೆ ಆ್ಯಕ್ಚುಲಿ ಗೊರೂರು ಡ್ಯಾಮ್ಗಿಂತ ತುಂಬ ಇಷ್ಟ ಆಗಿದ್ದು ಬ್ಯಾಕ್ ವಾಟರ್ಸ್. ನೀವು ಎಂಟ್ರಿ ಆಗ್ತಿದ್ದಂಗೆ ಆಲ್ಮೋಸ್ಟ್ ಒಂದು ಐಲ್ಯಾಂಡ್ ಫೀಲ್ ಕೊಡುತ್ತೆ ನಿಮಗೆ. ಮಧ್ಯದಲ್ಲಿ ಬರುತ್ತೆ ಸುಂದರವಾದ ದೇವಸ್ಥಾನ, ಆ ಮೆಟ್ಲು, ಸುತ್ತಲೂ ನೇಚರು ಮತ್ತು ಸುತ್ತಲೂ ಇರೋ ನೀರು. ಈ ಐಲ್ಯಾಂಡ್ ಅಂತೂ ಸೂಪರಾಗಿದೆ. ಬಿಸಿಲು ಸಖತ್ತಿದೆಯಲ್ಲ, ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ ಒಂದು ಛತ್ರಿ ತೊಗೊಂಡೋಗಿದ್ದೆ. ಹೆಂಗೋ ಒಳ್ಳೆ ಫೋಟೋಶೂಟ್ಗೆ ವೀಡಿಯೋಗೆ ಹೆಲ್ಪ್ ಆಯಿತು. ಮಲ್ಟಿ ಕಲರ್ ಛತ್ರಿ ಇದೇ ಮೇಯ್ನ್ ನಿಮ್ಮ ಯೂಸೇಜ್. ಏನು ಗಾಳಿ ಗೊತ್ತಾ, ಆಲ್ಮೋಸ್ಟ್ ಒಂದು 2-3 ಅವರ್ ಅಂತೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಬೆಂಗಳೂರಿಂದ 4 ಅವರ್ ಜರ್ನಿ ಮಾಡ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಫೈನಲಾಗಿ ಟ್ರಿಪ್ನ ಎಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ನೀವೇನಾದರೂ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಔಟಿಂಗ್ ಥರ ಪ್ಲ್ಯಾನ್ ಮಾಡಿದ್ರೆ 1 ಡೇ ಸಾಕು. 4 ಅವರ್ ಜರ್ನಿ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಬ್ಯಾಂಗ್ಳೂರಿಂದ ಗೊರೂರು ಡ್ಯಾಮು ಬೈ ಕಾರ್. ಆರಾಮಾಗಿ ಹೋಗಿ. ಬಟ್ ಗೊರೂರು ಡ್ಯಾಮ್ ವಿಸಿಟ್ ಮಾಡಿದ್ಮೇಲೆ ಹೇಮಾವತಿ ಬ್ಯಾಕ್ ವಾಟರ್ಸ್ ಮಾತ್ರ ಮಿಸ್ ಮಾಡಿಬಿಡಿ. ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಖಂಡಿತವಾಗ್ಲೂ ವಿಸಿಟ್ ಮಾಡಿ.